ಎಲ್ಲರಿಗೂ ನಮಸ್ಕಾರ. ದೀಪಿಕಾ ಮಾಸ್ಟರ್ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಎಳ್ಳಿನ ಚಕ್ಕಿನ ಹೇಗೆ ಮಾಡೋಂತ ನೋಡ ಬನ್ನಿ. ಸೊ ನಾನಿಲ್ಲಿ 1 ಕಪ್ಪಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಅದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಿಮಗೂ ಏನಾದರೂ ಇಷ್ಟ ಆಯಿತು ಅಂದರೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ಸ್ಪೆಷಲ್ಲಾಗಿ ಸಂಕ್ರಾಂತಿಗೆ ಮಾಡ್ತಾರೆ. ತುಂಬ ಈಸಿ ಆ್ಯಂಡ್ ಕ್ವಿಕ್ಕು. ಎಳ್ಳು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಚಟಪಟ ಅಂದಮೇಲೆ ನಾನು ಅದನ್ನು ಸೈಡಿಗೆ ಎತ್ಬಿಟ್ಟು ಇವಾಗ ಬೆಲ್ಲನ ತೊಗೊಟ್ಟಿದ್ದೀನಿ. ಬೆಲ್ಲನ ಈ ಥರ ದೊಡ್ಡ ತುರಿಯೋದಿರುತ್ತಲ್ವ, ದೊಡ್ಡ ಹೋಲು ಅದರಲ್ಲಿ ತುರಿಬೇಕು. ದೊಡ್ಡ ಸಾಚದಲ್ಲಿ ನೋಡಿ ಈ ಥರ. ನಾವಿಲ್ಲಿ 1 ಕಪ್ಪಷ್ಟು ಎಳ್ಳು ತೊಗೊಂಡಿದ್ದೀವಿ ಅಂತಂದರೆ 1 ಕಪ್ಪಷ್ಟು ನಾವು ಬೆಲ್ಲನ ತುರ್ಕೋಬೇಕು. ನಿಮಗೇನಾದರೂ ಸ್ವೀಟ್ ಕಡಿಮೆ ಬೇಕು ಅಂತಂದರೆ ನೀವು ಕಡಿಮೆ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ನಿಮ್ಮ ಆಪ್ಷನಲ್ಲು. ನೋಡಿ ಇವಾಗ ಎಷ್ಟಾಗಿದೆ ಅಂತ ನೋಡೋಣ. ನಾನು ಈಕ್ವಲ್ ಅಮೌಂಟ್ ಆ್ಯಡ್ ಮಾಡ್ತಿದ್ದೀನಿ. ನೀವು ಬೇಕಾದರೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ತುಂಬಾ ಈಸಿ ಆ್ಯಂಡ್ ಕ್ವಿಕ್, ಡೆಲಿಷಿಯಸ್ ಆಗಿರುತ್ತೆ. ಹೊರಗಡೆಯಿಂದ ಅನ್ಹೆಲ್ದಿ ತಂದು ತಿನ್ನೋ ಬದಲು ಈ ಥರ ಮನೇಲಿ ಮಾಡಿದ್ರೆ ಮಕ್ಕಳು ಕೂಡ ಇಷ್ಟ ಆಗುತ್ತೆ, ಮನೆಯಲ್ಲೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ 1 ಕಪ್ ಆಗಿದೆ ಕರೆಕ್ಟಾಗಿ, ರೈಟ್. ನಾನಿವಾಗ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ಅದರಲ್ಲಿರೋ ಎಳ್ಳು ತೆಗೆದ್ಬಿಟ್ಟು ಅದೇ ಪಾತ್ರೆನ ಇನ್ನೊಂದು ಸತಿ ಬಿಸಿಗೆ ಇಟ್ಟಿದ್ದೀವಿ. ಸೊ ನಾನಿಲ್ಲಿ 1 ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ತುಪ್ಪ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಮತ್ತೆ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಇದಕ್ಕೆ ನೀರು ಆ್ಯಡ್ ಮಾಡ್ತಾರೆ ಕೆಲವೊಬ್ಬರು. ನಾನಿಲ್ಲಿ ನೀರು ಹಾಕ್ತಿಲ್ಲ, ಡೈರೆಕ್ಟಾಗಿ ತುಪ್ಪದಲ್ಲೇ ಮಾಡ್ತಿದ್ದೀನಿ. ತುಪ್ಪ ಹಾಕೋದು ರೀಸನ್ ಏನು ಅಂತಂದರೆ ಇದು ಅಂಟ್ಕೊಳ್ಳೋದಿಲ್ಲ ತುಪ್ಪಕ್ಕೆ ಬೆಲ್ಲ. ನೋಡಿ ಇವಾಗ ಸ್ವಲ್ಪ ಅರ್ಧ ಮೆಲ್ಟ್ ಆಗಿದೆ. ನೋಡಿ ಇವಾಗ ಕಂಪ್ಲೀಟಾಗಿ ಮೆಲ್ಟ್ ಆಗಿದೆ. ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ನಿಮ್ಗೇನಾದರೂ ತುಪ್ಪ ಕಮ್ಮಿ ಅನ್ನಿಸ್ತಿದೆ ಅಂತಂದರೆ ನೀವು ಆ್ಯಡ್ ಮಾಡ್ಕೋಬೋದು. ಈ ಥರ ನೀರಲ್ಲಿ ಹಾಕಿ ನಾವು ಚೆಕ್ ಮಾಡಿ ನೋಡಿದಾಗ ಅದು ಹಾರ್ಡಾಗಿರಬೇಕು. ನೋಡಿ ಇನ್ನೂ ಮೆತ್ತಗಿದೆ. ಇನ್ನೊಂದು 2 ನಿಮಿಷ ನಾನು ಲೋ ಫ್ಲೇಮಲ್ಲಿ ಕುದಿಸ್ತೀನಿ. ತುಂಬಾ ಜಾಸ್ತಿ ಕುದಿಸೋಕ್ಕೆ ಹೋಗಬೇಡಿ, ಇಲ್ಲಾಂತಂದರೆ ಚಿಕ್ಕಿ ಕಪ್ಪಗಾಗುತ್ತೆ. ಸೊ ನೆಕ್ಸ್ಟ್ ನೋಡಿ ನಾನು ಇನ್ನೊಂದು ಸತಿ ಚೆಕ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಹಾರ್ಡ್ ಅನಿಸಿದ್ರೆ ಸಾಕು, ಜಾಸ್ತಿ ಏನು ಬೇಡ. ನೋಡಿಲಿ ಇವಾಗ ಸ್ವಲ್ಪ ಹಾರ್ಡ್ ಅನ್ನಿಸಿದೆ. ನಾನು ಇದಕ್ಕೆ ಒಂದು ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಎಳ್ಳು, ಅದನ್ನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇದು ಶೇಂಗಾ ಚಿಕ್ಕಿಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ. ಮನೇಲಿ ತುಂಬ ಎಲ್ಲರೂ ಇಷ್ಟಪಡ್ತಾರೆ. ಒಂದೇ ಸತಿ ಟ್ರೈ ಮಾಡಿ ನೋಡಿ, ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ಇದಕ್ಕೆ ಜಾಸ್ತಿ ಏನು ಕುದಿಸೋದೇನು ಬೇಕಾಗಿಲ್ಲ, ಬಿಕಾಸ್ ಎಳ್ಳು ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ದೀವಿ ಆ್ಯಂಡ್ ಬೆಲ್ಲನೂ ತುಂಬ ಕುದ್ದಿದೆ. ಇವಾಗ ನಾನು ಇನ್ನೂ ಒಂದು ಟ್ರೇ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿ ಸವರ್ಕೋತೀನಿ. ಏನಕ್ಕಂದರೆ ಅದೇ ಮಿಶ್ರಣ ಏನಿದೆಯಲ್ಲ ಇದು ಅಂಟ್ಕೋಬೋದು ಟ್ರೇಗೆ. ಸೊ ಅದಕ್ಕೋಸ್ಕರ ತುಪ್ಪ ಹಾಕಿಬಿಟ್ಟು ಸವರಿ. ನೆಕ್ಸ್ಟು ನಾನು ಅಲ್ಲೇನು ಮಿಕ್ಸರ್ ಇಟ್ಟಿದ್ದೇನಲ್ಲ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ. ತುಂಬಾ ಈಸಿ. ಒಂದು 5ರಿಂದ 10 ನಿಮಿಷದಲ್ಲಿ, 10 ನಿಮಿಷನೂ ಇಲ್ಲ, ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ ಅಭ್ಯಾಸ ಇದ್ದರೆ. ಇಲ್ಲ ನೀವು ಸ್ಟಾರ್ಟಿಂಗ್ ಮಾಡ್ತಿದ್ರೆ ಒಂದು ಸ್ವಲ್ಪ 10 ನಿಮಿಷ ತೊಗೊಳ್ಬೋದು. ಜಸ್ಟ್ ಒಂದು ಸತಿ ಟ್ರೈ ಮಾಡಿ ನೋಡಿ. ಸಖತ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಎಳ್ಳು, ರೈಟ್. ಸೊ ನಾನು ಒಂದು ಲಟ್ಟಣಿಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ. ಸವರ್ಕೊಂಡು ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಏನಕ್ಕಂತಂದರೆ ಚಿಕ್ಕೇನಿದೆ ಈಕ್ವಲ್ ಆಗಿ ಬರುತ್ತೆ. ನೋಡಿ ಕಂಪ್ಲೀಟಾಗಿ ಆಗಿದೆ. ಅದಕ್ಕೆ ಸ್ವಲ್ಪ ತುಪ್ಪ ಸೋರಿಸ್ಕೋಬೇಕು. ಹಾಗೆ ಮಾಡೋಕ್ಕೆ ಹೋಗ್ಬೇಡಿ, ಅಂಟ್ಕೊಂಡ್ಬಿಡುತ್ತೆ. ನಿಧಾನ ಮಾಡಬೇಕು, ಜಾಸ್ತಿ ಪ್ರೆಸ್ನೂ ಮಾಡೋಕ್ಕೆ ಹೋಗಬೇಡಿ, ರೈಟ್. ಸೊ ಇವಾಗ ನಾನು ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ ನೈಫಿಂದ ನಿಧಾನ ಕಟ್ ಮಾಡ್ಕೊತಿದ್ದೀನಿ. ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ನಿಧಾನಾಗೆ ಮಾಡ್ಕೊಳ್ಳಿ. ನಾನು ಸ್ವಲ್ಪ ನೈಫ್ ಮಂಡಿದೆ, ಸೊ ಅದಕ್ಕೋಸ್ಕರ ನಾನು ಆ ಥರ ಕಾಣ್ತಿದ್ದೆ. ಬಟ್ ಸ್ವಲ್ಪ ಪ್ರೆಸ್ನ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಕಟ್ಟೋಕ್ಕೆ ಚಾನ್ಸಸ್ ಇರುತ್ತೆ. ನೋಡಿ ನಿಧಾನ ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಎಡ್ಜಸ್ ಎಲ್ಲ ತೆಗಿಬೇಕು. ನೆಕ್ಸ್ಟ್ ನಾನು ಇದೆಲ್ಲ ಒಂದು 5ರಿಂದ 10 ನಿಮಿಷ ತಣ್ಣಗಾದಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಾರ್ಡ್ ಆಗಬೇಕು. ಹಾರ್ಡ್ ಆದಮೇಲೆ ಈ ಥರ ಕಡ್ಚಿಗೆಯಿಂದ ಕೆಳಗಡೆಯಿಂದ ಬಿಡಿಸ್ಕೋಬೇಕು ನಿಧಾನ. ನೋಡಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ, ನಿಧಾನವಾಗಿ ಮಾಡ್ಕೋಬೇಕು ಒಂದೊಂದಾಗಿ. ನೋಡಿ ಫೈನಲಿ ನಮ್ಮ ಚಿಕ್ಕೆ ರೆಡಿ ಆಗಿಬಿಟ್ಟೆ. ಇನ್ನೊಂದು 10 ನಿಮಿಷ ಇಡಬೇಕಿದು. ಕಂಪ್ಲೀಟಾಗಿ ಆಗಿದೆ ನೋಡಿ.
ಹೋಪ್ಸೋ ವಿಡಿಯೋ ಇಷ್ಟ ಆಗದ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡ್ತಿದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ರೆಸಿಪಿ ವೀಡಿಯೋಸ್ ನೋಡಿಲ್ಲ ಅಂತಂದರೆ ಇಲ್ಲಿ ಮೇಲೆ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ, ಹೋಗಿ ಒಂದು ಸತಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಹೋಪ್ಸ್ ಆ ವೀಡಿಯೋಸ್ ಕೂಡ ನಿಮಗೆ ಇಷ್ಟ ಆಗ್ಬೋದು. ಆ್ಯಂಡ್ ಡಿಸ್ಕ್ರಿಪ್ಷನ್ ಕೆಳಗಡೆ ಕೂಡ ಕೆಲವೊಂದು ನನ್ನ ರೆಸಿಪಿಗಳಿವೆ, ಅಲ್ಲಿ ಹೋಗಿ ಕೂಡ ನೀವು ಚೆಕ್ಔಟ್ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.